ಗ್ರಾಮ ದೇವತೆಯಾದ ಸಿದ್ದೇಶ್ವರ ಹಾಗೂ ಮುರುಗೇಂದ್ರ ಸ್ವಾಮೀಜಿಯವರಿಗೆ ವಂದಿಸಿ ಅತ್ನಿ ಪುರಸಭೆ 1853ರಲ್ಲಿ ಪ್ರಾರಂಭವಾಗಿದ್ದು ಪುಣಾಜ್ಯೋತಿಯಾಗಿದ್ದು ಇದು ಇವತ್ತು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿಯವರ ನೇತೃತ್ವದಲ್ಲಿ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಹೋಗಿತ್ತು. ಅದಕ್ಕೆ ಅತ್ನಿ ಪುರಸಭೆ ವತಿಯಿಂದ ಹಾಗೂ ಅತ್ನಿ ಗ್ರಾಮ ವತಿಯಿಂದ ಅವರಿಗೆ ತುಂಬ ಶುಭಾಶಯ ಕೋರ್ತೇನೆ. ನಮ್ಮ ಸತತ ಲಕ್ಷ್ಮಣ ಸಂಗಪ್ಪ ಸವದಿಯವರ ಪ್ರಯತ್ನದಿಂದ ಭಾಳ ದಿನದ ಕನಸಿತ್ತು ಅತ್ನಿದ. ಅವರು ಭಾಳ ತ್ರಾಸು ತಗೊಂಡ ನಮ್ಮ ನಗರಸಭೆ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಮೊದಲಿಗೆ ಅತನಿಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳಿಗೆ ನಮಸ್ಕರಿಸಿ, ಗ್ರಾಮ ದೇವತೆಯಾದಂಥ ಸಿದ್ದೇಶ್ವರಗಳಲ್ಲಿ ನಮಸ್ಕರಿಸಿ, ನಮ್ಮ ಅತನಿಗೆ ನಗರಕ್ಕೆ ಒಂದು ತುಂಬ ಖುಷಿಯಾದ ದಿವಸ ಇವತ್ತು. ಯಾಕಂದರೆ 1853ರಲ್ಲೇ ಪುರಸಭೆಯಾಗಿ ಸ್ಥಾಪನೆ ಆದಂಥ ನಮ್ಮ ಪುರಸಭೆ ಇವತ್ತು ನಗರಸಭೆಯಾಗಿ ಮೇಲ್ದರ್ಜೆಗೆ ಹೋಗಿದೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಲಕ್ಷ್ಮಣ ಸವದಿಯವರ ನೇತೃತ್ವದಲ್ಲಿ ಇವತ್ತು ನಗರಸಭೆಯಾಗಿ ಪರಿವರ್ತನೆ ಆಗಿದೆ. ಮುಂದೆ ಬರುವಂಥ ದಿನಮಾನಗಳೊಳಗೆ ಲಕ್ಷ್ಮಣ ಸವದಿಯವರು ಈಗ ಆಗಲೇ ಅತನಿ ಸಿಟಿಗೆ ಏನು ಮಾಡಬೇಕು ಅದೆಲ್ಲ ರೂಪಾಯಿ ಹಾಕಿದ್ದಾರೆ. ಈಗ ಜೋಡು ಕೆರೆಗಳ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಅಂತೂ ಮಂಜೂರು ಮಾಡಿದ್ದಾರೆ. ಹಾಗೆ ನಾಲಾ ಬಂದರಿಗೆ 10 ಕೋಟಿ ರೂಪಾಯಿ, ಇವೆರಡೂ ಕಾಮಗಾರಿ ಟೆಂಡರ್ ಆಗಿದ್ದಾವೆ. ಈಗ ಅತಿ ಶೀಘ್ರದಲ್ಲಿ ಪೂಜಾ ಕಾರ್ಯಕ್ರಮವೂ ನೆರವೇರಿಸ್ತೀವಿ. ಅದೇ ರೀತಿ ನಮ್ಮ ಪುರಸಭೆ ಇವತ್ತು ನಗರಸಭೆ ಆಗಿದ್ದು, ಇಲ್ಲಿ ನಮ್ಮ ಎಲ್ಲ ಪುರಸಭೆ ಸದಸ್ಯರ ಪರವಾಗಿ ಹಾಗೂ ಅತನಿ ತಾಲೂಕಿನ ಜನತೆ ಪರವಾಗಿ ಲಕ್ಷ್ಮಣ ಸವದಿ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬೇಕು. ಇವತ್ತು ರಾಜ್ಯ ಸಚಿವ ಸಂಪುಟದ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿನೇ ಅತಿ ಹಳೆಯದಾಗಿರ್ತಕ್ಕಂಥ ಅತನಿ ಪುರಸಭೆಯನ್ನು ಇವತ್ತು ನಗರಸಭೆಯಾಗಿ ಪದೋನ್ನತಿ ಹೊಂದಿರತಕ್ಕಂಥದ್ದು, ಬಡ್ತಿ ಹೊಂದಿರತಕ್ಕಂಥದ್ದು ನಿಜವಾಗಲೂ ನಮ್ಮ ಎಲ್ಲ ಅತನಿಯ ಎಲ್ಲ ಸಾರ್ವಜನಿಕರಿಗೆ ಒಂದು ಖುಷಿ ಕೊಡುವಂಥ ಒಂದು ಸಂಗತಿ. ಬಹಳಷ್ಟು ವರ್ಷದಿಂದ ನೆನೆಗುದಿ ಬಿದ್ದಿರತಕ್ಕಂಥ ಈ ಪುರಸಭೆಯನ್ನು ಮೇಲ್ದರ್ಜೆಗೇರಿಸುವಂಥ ಒಂದು ಕಾರ್ಯ ಇವತ್ತು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಖುಷಿ ಪಡುವಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪುಣೆ ಜೊತೆ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪುರಸಭೆ ಇದು. ಬಹುದಿನಗಳಿಂದ ಇದನ್ನು ನಗರಸಭೆಯ ಬೇಡಿಕೆ ಇತ್ತು. ಕಾರಣಾಂತರಗಳಿಂದ ಅದು ಇನ್ನೂ ಡಿಲೇ ಆಗ್ತಾ ಬಂದಿತ್ತು. ಆದರೆ ಇವತ್ತು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರ ಒಂದು ಪ್ರಯತ್ನ, ಅದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಪುರಸಭೆಯ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಅದಕ್ಕೆ ಪೂರಕವಾಗಿ ಏನೆಲ್ಲ ಒಂದು ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋದ್ರ ಮುಖಾಂತರ ಅದನ್ನು ಪುರಸಭೆಯಿಂದ ನಗರಸಭೆಗೆ ಪದೋನ್ನತಿ ಹೊಂದಲಿಕ್ಕೆ ಏನೆಲ್ಲ ಸೌಕರ್ಯಗಳು ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ಅದರ ಫಲವಾಗಿ ಹಾಗೂ ಮಾನ್ಯ ಲಕ್ಷ್ಮಣ ಸವದಿ ಅವರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ನಾವು ನಗರಸಭೆಯನ್ನು ಕಾಣ್ತಾ ಇರೋದು ನಿಜವಾಗ್ಲೂ ಹೆಮ್ಮೆ ಸಂಗತಿ. ಇದೇ ರೀತಿ ಬರ್ತಕ್ಕಂಥದ ದಿನ ನಮ್ಮ ಶಾಸಕರಾದ ಲಕ್ಷ್ಮಣ ಸವದಿಯವರ ಸತತ ಪ್ರಯತ್ನದಿಂದ ನಮ್ಮದು ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿದೆ. ಇದರಿಂದ ನಮಗೆಲ್ಲ ಸಂತೋಷ ಆಗಿದೆ. ಎಲ್ಲ ನಮ್ಮ ಸದಸ್ಯರಿಗೆ ಮತ್ತು ಅತನಿ ನಾಗರಿಕರ ಪರವಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. 3ರಲ್ಲಿ ಸ್ಥಾಪನೆ ಆದಂಥ ಅತನಿ ಪುರಸಭೆ ಇವತ್ತಿಗೆ ನಮ್ಗೆ ಭಾಳ ಎಲ್ಲ ಪುರಸಭಾ ಸದಸ್ಯರಿಗೆಲ್ಲ ಭಾಳ ಖುಷಿ ತಂದಿದೆ. ಯಾಕಂದ್ರೆ ಸತತ ಸಾಹುಕಾರ ಪ್ರಯತ್ನ ಮಾಡಿದ್ರಿಂದ ನಗರಸಭೆಯಾಗಿ ಮಾಡಿದ್ದಾರೆ. ಅವರಿಗೆ ಎಲ್ಲ ಪುರಸಭಾ ಸದಸ್ಯರ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇವೆ.